ದೇವರ ಕೋಣೆಯಲ್ಲಿ ಇಡಬೇಕಾದ ಹಾಗೂ ಇಡಲೇಬಾರದ ವಸ್ತುಗಳು. ಈ ವಸ್ತುಗಳಿದ್ದರೆ ತಕ್ಷಣ ಹೊರಹಾಕಿ. ದೇವರ ಮನೆಯಲ್ಲಿ ಇಡಬೇಕಾದ ವಸ್ತುಗಳು: ಭಗವದ್ಗೀತೆ. ಒಂದು ಭಗವದ್ಗೀತೆಯ ಪುಸ್ತಕವನ್ನು ದೇವರ ಕೋಣೆಯಲ್ಲಿ ಇಡುವುದು ತುಂಬ ಶುಭದಾಯಕ ಎಂದು ಹೇಳಲಾಗುತ್ತದೆ. ಪ್ರತಿದಿನ ಭಗವದ್ಗೀತೆಯಲ್ಲಿರುವ ಒಂದು ಶ್ಲೋಕವನ್ನಾದರೂ ಓದಿ ಕೃಷ್ಣನಿಗೆ ಒಂದು ತುಳಸಿಯನ್ನು ಇಟ್ಟು ಸಮರ್ಪಿಸಬೇಕು. ಎರಡನೆಯದು ನವಿಲುಗರಿ. ಸುಬ್ರಹ್ಮಣ್ಯ ದೇವರಿಗೆ ಹಾಗೂ ಕೃಷ್ಣನಿಗೆ ತುಂಬ ಪ್ರಿಯವಾದಂತಹ ನವಿಲುಗರಿಯನ್ನು ದೇವರ ಕೋಣೆಯಲ್ಲಿ ಇಡುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಕಡಿಮೆಯಾಗಿ ಮನುಷ್ಯರ ಕೆಟ್ಟ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಬಹುದು. ಮೂರನೆಯದು ಹಸು ಮತ್ತು ಕರುವಿನ ಚಿಕ್ಕ ವಿಗ್ರಹ. ದೇವರ ಮನೆಯಲ್ಲಿ ಒಂದು ಹಸು ಮತ್ತು ಕರುವಿನ ಚಿಕ್ಕ ವಿಗ್ರಹವನ್ನು ಇಡುವುದರಿಂದ ಮನೆಯಲ್ಲಿ ಸಮೃದ್ಧಿ ತುಂಬಿ ತುಳುಕಾಡುತ್ತದೆ. ಪ್ರತಿದಿನ ಗೋಮಾತೆಯ ವಿಗ್ರಹವನ್ನು ಪೂಜಿಸುವುದರಿಂದ ಲಕ್ಷ್ಮೀ ದೇವಿಯ ಕೃಪಕಟಾಕ್ಷ ನಿಮಗೆ ಸಿಗುತ್ತದೆ. ಛತ್ರಿ ಚಾಮರ. ಈ ಛತ್ರಿ ಚಾಮರಗಳನ್ನು ದೇವಸ್ಥಾನಗಳಲ್ಲಿ ದೇವರ ರಾಜೋಪಚಾರಕ್ಕೆ ಬಳಸಲಾಗ್ತದೆ. ಇದನ್ನು ದೇವರ ಮನೆಯಲ್ಲಿ ಇಡುವುದರಿಂದ ಮನೆಯ ಶ್ರೇಯಸ್ಸು ಅಭಿವೃದ್ಧಿ ಆಗುತ್ತೆ. ಶಂಖ. ದೇವರ ಕೋಣೆಯಲ್ಲಿ ಶಂಖ ಇಡುವುದು ತುಂಬನೇ ಶುಭಕರ ಎಂದು ಹೇಳಲಾಗುತ್ತದೆ. ಪೂಜೆ ಮಾಡುವಾಗ ಶಂಖದಿಂದ ಚಿಕ್ಕಪುಟ್ಟ ವಿಗ್ರಹಗಳಿಗೆ ಅಭಿಷೇಕ ಮಾಡುವುದು ಶ್ರೇಷ್ಠ. ಗೋಮತಿ ಚಕ್ರಗಳು. 9 ಗೋಮತಿ ಚಕ್ರಗಳನ್ನು ದೇವರ ಮನೆಯಲ್ಲಿ ಇಟ್ಟು ಪೂಜಿಸುವುದರಿಂದ ಪ್ರಪಂಚದಲ್ಲಿರುವ ಎಲ್ಲ ಗೋವುಗಳನ್ನು ಪೂಜಿಸಿದಷ್ಟು ಫಲ ಸಿಗುತ್ತದೆ. ಗಂಧದ ತುಣುಕು. ಒಂದು ಗಂಧದ ಮರದ ಸಣ್ಣ ತುಂಡನ್ನು ಇಟ್ಟುಕೊಳ್ಳುವುದು ಅತ್ಯಂತ ಶುಭಕರ ಎಂದು ಹೇಳಲಾಗಿದೆ. ಪಚ್ಚಕರ್ಪೂರ. ಪಚ್ಚಕರ್ಪೂರ ಇದರ ಸುವಾಸನೆ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟ. ಪಚ್ಚಕರ್ಪೂರವನ್ನು ಇಡುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಪ್ರವೇಶಿಸುವುದಿಲ್ಲ. ತಾವರೆ ಬೀಜಗಳು. ತಾವರೆ ಬೀಜವೆಂದರೆ ಎಲ್ಲ ದೇವತೆಗಳಿಗೂ ತುಂಬನೇ ಪ್ರಿಯ. ತಾವರೆ ಬೀಜದಿಂದ ಪೂಜೆ ಮಾಡೋದ್ರಿಂದ ತಾವರೆ ಹೂವಿನಿಂದ ಪೂಜೆ ಮಾಡಿದಷ್ಟೇ ಶ್ರೇಷ್ಠವಾದದ್ದು. ಅರಿಶಿಣ ಕುಂಕುಮದ ಬಟ್ಟಲು. ದೇವರ ಕೋಣೆಯಲ್ಲಿ ಅರಿಶಿಣ ಕುಂಕುಮ ತುಂಬಿದ ಭರಣಿ ಸದಾ ಇರಬೇಕು. ಅರಿಶಿಣ ಕುಂಕುಮದ ಭರಣಿಯನ್ನು ಖಾಲಿ ಬಿಡಬಾರದು. ಅರಿಶಿಣ ಕುಂಕುಮ ಮನೆಯ ಸೌಭಾಗ್ಯದ ಸಂಕೇತ. ದೇವರ ಮನೆಯಲ್ಲಿ ಇಡಬಾರದ ವಸ್ತುಗಳು. ದೇವರ ಮನೆಯಲ್ಲಿ ಕಬ್ಬಿಣದ ವಸ್ತುಗಳನ್ನು ಇಡಬಾರದು. ಒಡೆದು ಹೋದ ಫೋಟೋಗಳನ್ನು ದೇವರ ಮನೆಯಲ್ಲಿ ಇಡಬಾರದು. ಲಕ್ಷ್ಮೀ, ಗಣೇಶ, ಸುಬ್ರಹ್ಮಣ್ಯ ನಿಂತಿರುವ ಫೋಟೋವನ್ನು ದೇವರ ಮನೆಯಲ್ಲಿ ಇಟ್ಟು ಪೂಜಿಸಬಾರದು. ಮುರಿದು ಹೋದಂತಹ ವಿಗ್ರಹಗಳನ್ನು ಹಾಗೂ ಹರಿದ ದೇವರ ಪಟಗಳನ್ನು ದೇವರ ಮನೆಯಲ್ಲಿ ಇಡಬಾರದು. ಇವತ್ತಿನ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.